ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಮಾಷೆ ಮಾಡೋಕ್ಕೋಸ್ಕರ ಅರಿಶಿನ, ಕುಂಕುಮ, ನಿಂಬೆಹಣ್ಣು, ಮೊಟ್ಟೆ ಇಟ್ಟು ಒಬ್ರನ್ನ ಹೆದರ್ಸ್ತಾರಲ್ಲ, ಹಂಗಲ್ಲ ಈ ಸಾರ್ತಿ ಶಿವ ಮೇಲಾಗೋದು ಜಲದಿಗ್ಬಂಧನ. ಈ ಪಾಪಿನ ನಾನೇನ್ ಮಾಡ್ಲಿ? ಎಲ್ಲ ಸತ್ಯ ಗೊತ್ತಿದ್ರು ಬಾಯಿ ಬಿಡಕ್ ಆಗ್ತಿಲ್ಲ. ನನ್ ತುಟಿನ ಭಯ ಅನ್ನೋ ದಾರದಲ್ಲೇ ಹೊಲ್ದ್ಬಿಟ್ಟಿದ್ದಾನೆ ನನ್ ಗಂಡ. ಛೇ, ಇವ್ನ ನನ್ ಗಂಡ ಅಂತ ಕರೆಯೋದಕ್ಕೂ ಅಸಹ್ಯ ಆಗುತ್ತೆ. ನನ್ ಕಣ್ಣು ನೋಡ್ಲಿಲ್ಲ ಅನ್ನೋದು ಬಿಟ್ರೆ ಥೇಟ್ ನನ್ನ ಅತ್ತಿಗೆನೆ. ಆದ್ರೆ ಬೆಳಕಿನ ತರ ಬಂದು ಮಿಂಚಿನ ತರ ಮರೆ ಆಗೋದ್ರಲ್ಲ, ಆ ಅನುಭವನ ನನ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ನಮ್ಮ ಅತ್ತಿಗೆ ಇದ್ದಾರೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಅವ್ರಿದ್ದಾರೆ ಎನಿಸ್ತಾ ಇದೆ. ಅಮ್ಮ ಮಕ್ಕಳವ್ವ, ನನ್ನ ಈ ಪ್ರಶ್ನೆಗೆ ನೀನೇ ಉತ್ತರ ಕೊಡ್ಬೇಕು ತಾಯಿ. ಸುಶೀಲಾ, ಸುಶೀಲಾ, ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆನಾ? ನನಗ ಏನ್ ಯೋಚನೆನೂ ಇಲ್ಲಕ್ಕ. ಒಳ್ಳೆ ಮನೆ, ಒಳ್ಳೆ ಸಂಸಾರ, ತಾಯಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಳ್ಳೋದಕ್ಕೆ ನೀನಿದ್ಯಾ ಅಂದಮೇಲೆ ನನ್ಗಿನ್ನೇನಕ್ಕ ಯೋಚನೆ? ಸುಶೀಲಾ, ನೀನು ಉತ್ಸವಕ್ಕೆ ಬರಲಿಲ್ಲ. ಕೇಳಿದ್ರೆ ಬೇರೆನೇ ಕಾರಣ ಹೇಳಿದೆ. ಆದರೆ ಆ ಕಾರಣನ ನಾನು ಒಪ್ಪೋದಿಲ್ಲ. ನನ್ನ ಗಂಡ ನಿನ್ನನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಯಾವ ವಿಷಯ ಇಟ್ಕೊಂಡು ಆಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಬಾಯಿ ಬಿಡ್ತಿಲ್ಲ. ಒಂದಲ್ಲ ಒಂದು ದಿನ ನೀನೇ ಮನಸ್ಸು ಬಿಚ್ಚಿ ಎಲ್ಲನೂ ಹೇಳ್ಬಿಡ್ತೀಯ. ಆವತ್ತು ನಾನು ಬದುಕಿದ್ರೆ ಚಪ್ಪಾಳೆ ತಡ್ತೇನೆ. ಹೋಗಕ್ಕ, ಏನೇನೋ ಮಾತಾಡ್ಬೇಡ. ಸುಶೀಲಾ, ನನ್ನ ಕೈ ಮುಟ್ಟೊಂದ್ಸಲ. ಯಾಕಕ್ಕ, ಏನತ್ತು? ಹೇಳ್ತೀನಿ ಸುಶೀಲಾ, ನನ್ನ ಕೈ ಮುಟ್ಟು. ಇಲ್ಲ, ಇದು ಆ ಥರ ಇಲ್ಲ. ಏನಾಯ್ತಕ್ಕ? ಹೌದು ಸುಶೀಲಾ, ಮಾರಿಗುಡಿ ಉತ್ಸವದಲ್ಲಿ ನಮ್ಮ ಅತ್ತಿಗೆ ಈ ನನ್ನ ಕೈ ಮುಟ್ಟಿದಾಗ ಅನ್ನಿಸ್ತು. ಅಕ್ಕ, ಅವ್ರು ಇದಾರೋ ಇಲ್ವೋ ಅದೇ ಗೊತ್ತಿಲ್ಲ. ಹಾಗಿದ್ಮೇಲೆ ಅವ್ರು ನಿನ್ನ ಕೈ ಮುಟ್ಟೋದಕ್ಕೆ ಹೇಗೆ ಸಾಧ್ಯ? ನನಗೂ ಅದೇ ಗೊತ್ತಾಗ್ತಿಲ್ಲ. ಆದರೆ ನನ್ನ ಕಣ್ಣು ಸುಳ್ಳು ಹೇಳ್ಬೋದು, ನನ್ನ ಸ್ಪರ್ಶ ಮಾತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಶಿವು ತಾಯಿ ಎಂದೇನೋ ನನ್ನ ಗಂಡನ ಕೈವಾಡ ಇದೆಯಾ ಒಂದು ಗೊತ್ತಾಗ್ತಿಲ್ವಲ್ಲ. ಇನ್ನು ಈ ಮನುಷ್ಯ ಏನೇನು ಮಾಡಿದಾನೋ ಏನೋ, ಆ ದೇವ್ರಿಗೆ ಗೊತ್ತು. ಸತ್ಯ ಗೊತ್ತಿದ್ರು ಮುಚ್ಚಿಡ್ಕೊಳಕ್ಕೂ ಆಗ್ತಿಲ್ಲ, ಬದುಕಕ್ಕೂ ಆಗ್ತಿಲ್ಲ. ಬಮ್ ಚಿಕ್ಕ ಬಮ್ ಚಿಕ್ಕ ಬಮ್ ಚಿಕ್ಕ ಬಮ್ ಬಮ್ ಚಿಕ್ಕ ಬಮ್ ಚಿಕ್ಕ ಬಮ್ ಚಿಕ್ಕ ಚಿಕ್ಕ ಬಮ್ ಚಿಕ್ಕ ಬಮ್. ಅಣ್ಣ ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ. ಅಣ್ಣ ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ ಅಂದರೆ ಏಯ್, ನಿಮ್ಮ ಅತ್ತಿಗೇನು ಕೇಳಬೇಕು? ಇಲ್ಲ ನಿನ್ನ ಕೈನಾಗ ಸುತ್ತಿಗೆ ಇದ್ರೆ ಕೇಳಬೇಕು. ಇಲ್ಲಿ ನೋಡಿಲಿ ಕುತ್ತಿಗೆ ಅಂದರೆ ಏನು ಕೇಳಬೇಕು? ವಿಶೇಷ ಐತೆ. ಇಲ್ಲಿ ನೋಡಿಲಿ ನನ್ನ ಕುತ್ತಿಗೆ ಸರಿ ಹೋಗದೆ. ಏಯ್, ನಿನ್ನ ಕುತ್ತಿಗೇನು ಕರೆಂಟಾ? ಹೋಯ್ತದೆ ಬರ್ತದೆ ಅನ್ನಕ್ಕೆ ಈಗ ಸರಿ ಆಗದೆ. ಮೌನ ಮರ್ವಾದೆಯಿಂದ ಇರು, ಕಾಪಾಡ್ಕಾದನ್ನ. ಅದು ಬಿಡೋಣ. ಇನ್ನೊಂದು ವಿಶೇಷ ಏನ್ ಗೊತ್ತಾ? ನನ್ನ ಬಾಸುಂಡೆ ಎಲ್ಲ ಮಾಯ ಹೋಗದೆ. ಏನು ಬಾಸುಂಡೆ? ಅದೇ ಜಾತ್ರೆನಾಗೆ ಶಿವ ಮೈಮ್ಯಾಗೆ ದ್ಯಾವ್ರು ಬಂದಾಗ ಬೆತ್ತ ತಗೊಂಡು ಹೊಡೆದಿದ್ನಲ್ಲ, ಆಗ ಸಿಬ್ಬರೆಲ್ಲ ಸುತ್ಕೊಂಡು ಹಂಗೆ ಕಟ್ಟಿಗೆ ಕೂತ್ಬಿಟ್ಟಿತ್ತು. ಅದ್ರ ಹಂಗೆ ಸೂಜಿಯಿಂದ ಚುಚ್ಚಿ ತೆಗೆದ್ಬಿಟ್ಟಿವ್ನಿ. ಏಯ್, ನಮ್ಮಮ್ಮನ ಹೊಟ್ಟೆಲೆ ಹುಟ್ಟಿದೆಯಲ್ಲ ನೀನು. ಜಸ್ಟ್ ಎ ಮಿನಿಟ್. ಸಿ ಫಾದರ್ ನೇಮ್ ಜವರೇಗೌಡ ಎಂ. ಲೇ ಸೋಮ, ಬೆತ್ತ ಹುತ್ತ ಎರಡು ಹತ್ರಗೆ ಇರ್ತದಕಲ್ಲ. ಹುತ್ತದಾಗ ಹಾವು, ಬೆತ್ತದಾಗೆ ನೋವು. ನನ್ನ ಮಗ ಹೊಡೆದಿರೋದು ನನ್ನ ಮೈಗಲ್ಲ, ನನ್ನ ಮನಸ್ಸಿಗೆ. ಅಲ್ಲಕ್ಕಲ್ಲ, ಈಟೆಲ್ಲ ನಾಯಿಗೆ ಹೊಡೆದವನೇ. ಆದ್ರೆ ಇದೆಂಗ್ಲ ಇಷ್ಟೊಂದು ಖುಷಿಯಾಗಿದೆಯಾ? ಅಣ್ಣ, ನಂಗಾದ್ರೆ ಮಾನ ಮರ್ವಾದೆ ಏನೂ ಇಲ್ಲ, ಎಲ್ಲ ಬಿಟ್ಬಿಟ್ಟಿವ್ನಿ. ಆದ್ರೆ ನೀನ್ ಹಂಗಲ್ಲ. ಜನ ಅಯ್ಯೋ ಸೋಮೇಗೌಡನಿಗೆ ಹೊಡೆದ್ರಂತೆ ಅಂತಾರೆ. ಆದ್ರೆ ನಿಂಗಾದ್ರೆ ಅಯ್ಯೋ ಮಾಸ್ತಿಕೊಬ್ಬರು ಜಮೀನ್ದಾರರು ದೊರೆ, ಅವ್ರಿಗೆ ಶಿವ ಹೆಂಗ್ ಹೊಡ್ದ ಗೊತ್ತಾ? ಹಂದಿಗೆ ಹೊಡ್ದ, ನಾಯಿಗೆ ಹೊಡ್ದ, ದನಕ್ಕೆ ಹೊಡ್ದ, ಎಮ್ಮೆಗೆ ಹೊಡ್ದ. ಅಡ ನಿನ್ ಮಕ ನೋಡ್ಬೇಕಿತ್ತು ಆಗ.
ಬಸ್ರಿ ಅಂದಿ ಬಚ್ಚಲ್ಗೆ ಬಾಯಿ ಆಗ್ತಂಗಿದ್ದು. ಸುಮ್ಕಿರಂದ್ರೆ ಅರ್ಥ ಹಾಕಿಲ್ವಾ? ತಮ್ಮ ಅಂದ್ರೆ ಅದನ್ನ ನಮ್ಮನ್ ತಾವ್ ಇಟ್ಕೋ, ಅಣ್ಣನ್ ತಾವಲ್ಲ. ಒಡ ಹುಡ್ದವನು ಅಂತ ಒಂದೇ ಒಂದು ಹೊಡ್ತಾ ಹೊಡೆದಿದ್ದೀನಿ, ಹೊಡೆಯಕ್ಕೆ ಹುಡ್ದವನು ಅಂತಾರ ಮಾಡ್ಕೋಬೇಡ. ಮಗನೇ ಅಣ್ಣನ ನೀ ಅಣ್ಣ ಒಡ ಹುಡ್ತವನತ್ತೆ ಕಿತ್ತೋದವನು. ಪಾರು ಹೊಡೆದಾಗ್ಲೂ ಪೊರಕೆಲಿ ಈಟೊಂದ್ರೂ ಆಗಿರ್ಲಿಲ್ಲ. ಹೆಂಗ್ ಹೊಡೆದಾರ ಕಿತ್ತೋದಣ್ಣ. ದೊರೆ ಎಲ್ಲ ನೆನಪೈತಾನೆ? ಬನ್ನಿ. ನೀವ್ಯಾಕೆ ಕಳ್ತಿದ್ದೀರಾ? ಯಾರಾದ್ರೂ ಹೋಗ್ಬಿಟ್ರಾ? ಮನ್ಸ ಹೋಗಿದ್ದಲ್ಲ ಬಾವ. ಮತ್ತೆ ನಾಯಿ ಹೋಗಿದ್ದ? ಇಲ್ಲ ಅಣ್ಣ, ಮಾನವೀಯತೆ. ನೀನ್ ಯಾವಾಗ್ಲ ಕಲ್ತೆ? ಬಾಬಾ ಅವು ಕಲಿಯೋದಿನ್ನೂ ತುಂಬಾ ಐತೆ, ಕಲ್ಸುಮ. ಆದ್ರೆ ವಿಷಯ ಅದಲ್ಲ, ನೀವಿನ್ನೂ ಕಲ್ತಿಲ್ವಲ್ಲ ಬಾಬಾ. ನಾನು ಆವತ್ತೇ ಹೇಳ್ದೆ ನಿಮ್ಗೆ, ಈ ಮನೇಲಿ ನಿಮ್ಮನ್ನ ಒಳ್ಳೆ ಕಜ್ಜಿ ಕಂತ್ರಿ ಬೀದಿ ನಾಯಿ ತರ ನೋಡ್ತವ್ರೆ ಅಂತ. ಏಯ್ ಏನ್ ಮಾತಾಡ್ತಿದ್ಯಾ? ನಾವಲ್ಲ ಅಣ್ಣ, ಅವ್ರು ಅನ್ಕೋತಾ ಇರೋದು. ಆದ್ರೆ ನೀವು ನಮ್ಮ ಮಾತೇ ನಂಬಲಿಲ್ಲ ಬಾಬಾ. ಹೋಗ್ಲಿ ಬಿಡಿ, ಈ ನೋವು ನಿಮ್ಮ ಮನ್ಸಲ್ಲೇ ಇಟ್ಕೊಂಡು ಏನೂ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ನೋಡಿ, ನಾನು ನನ್ನ ಗಂಡ ನಿಮ್ಗೋಸ್ಕರ ಯಾವಾಗ್ಲೂ ಇರ್ತೀವಿ, ನೀವು ಏನು ಯೋಚನೆ ಮಾಡಬೇಡಿ. ನೀವೆಲ್ಲ ನನಗೆ ಹೊಡೆದಾಗ ನನಗೆ ಎಷ್ಟು ನೋವಾಗ್ತಾ ಇತ್ತು ಗೊತ್ತಾ? ನಿಗೂ ಇವಾಗ ನೋವಾಗ್ತಾ ಇದೆ. ನಾನು ನಿನ್ನ ಜೊತೆಲೇ ಇರ್ತೀನಣ್ಣ. ಈ ನನ್ನ ಮಕ್ಕಳು ಏನೇನೋ ಮಾತಾಡ್ತವ್ರಲ್ಲ, ಇವರೆಲ್ಲ ಹೇಳ್ತಿರೋದು ನಿಜವಾ? ಅಬ್ಬಬ್ಬಬ್ಬಬ್ಬ, ನಮ್ ಪಿಂಕಿ ಬೇಬಿ ಕಳ್ಸಿರೋ ರೀಲ್ಸ್ ನೋಡ್ತಾ ಇದ್ರೆ ಒತ್ತೋಗೋದೇ ಗೊತ್ತಾಗಲ್ಲ. ಬರೀ ರೀಲ್ಸೇ. ಈ ಕಡೆನೂ ಆರ್ಟು, ಆ ಕಡೆನೂ ಆರ್ಟು. ಅದು ಯಾವುದೋ ದೇಶದಲ್ಲಿ ಅದು ಯಾವುದೋ ಏನೋ ಇದೆಂತದ ಡ್ರಾಮಾ ಅಂತೆ. ಅದ್ರ ಆರ್ಟ್ನ ಅದು ಹೆಂಗೋ ತೋರಿಸ್ತಾರಲ್ಲ, ಅದೆಂಥದ್ದು ಹೆಬ್ಬೆರಳು ಮತ್ತೆ ತೋರ್ಬೆರಳು ಹಿಂಗೆ ಇಟ್ಕೊಳ್ಳೋದಂತೆ. ಓ, ಹಿಂಗಂದ್ರೆ ಆರ್ಟ್ ಆಯ್ತದಾ? ಓ ಸರಿ ಸರಿ. ಈ ನನ್ನ ಮಗ ಕಾಲ ಮೇಲೆ ಕಾಲು ಹಾಕೊಂಡಿದ್ರು ಬೇಜಾರಾಗ್ತಾ ಇರಲಿಲ್ಲ. ಬಾವಿ ಕಟ್ಟೆ ಮೇಲೆ ಕಾಲು ಹಾಕೊಂಡು ರೀಲ್ಸ್ ನೋಡ್ತಾ ಕೂತಿದ್ದಾನೆ. ಇರ್ತೀನಿ, ಚೆನ್ನಾಗಿರ್ತೀನಿ. ನಮ್ಮ ಮನೆ ದೀಪ